ಮಹಿಳಾ ಅಧಿಕಾರಿಗೆ ಬೆದರಿಕೆ ಕೇಸ್ಗೆ ಈಗ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಪ್ರಕರಣದಲ್ಲಿ ಪೊಲೀಸರು ಕೈಗೊಂಡ ಕ್ರಮದ ವರದಿಯನ್ನ ಮಹಿಳಾ ಆಯೋಗ ಕೇಳಿದೆ. ಪೊಲೀಸ್ ಅಧೀಕ್ಷಕರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರವನ್ನು ಬರೆದಿದ್ದಾರೆ. ಮಹಿಳಾ ಅಧಿಕಾರಿ ಜ್ಯೋತಿಗೆ ಬೆದರಿಕೆ ಹಾಕಿದ್ದ ಶಾಸಕರ ಪುತ್ರ ಆರೋಪಿಯ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ವರದಿ ಕೊಡಿ ಅಂತ ಕೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ತಾಕೀತು ಮಾಡಿದ್ದಾರೆ. ಶೀಘ್ರದಲ್ಲೇ ಕ್ರಮ ಕೈಗೊಂಡ ಬಗ್ಗೆ ವರದಿಯನ್ನ ಸಲ್ಲಿಸಿ ಅಂತ ಸೂಚನೆ ಕೊಡಲಾಗಿದೆ. ಭದ್ರಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ಮೇಲೆ ದಾಳಿ ಮಾಡಿದ್ರು ಅಧಿಕಾರಿ. ಮಹಿಳಾ ಅಧಿಕಾರಿ ಜ್ಯೋತಿಗೆ ಬೆದರಿಕೆಯನ್ನ ಶಾಸಕರ ಪುತ್ರ ಬಸವೇಶ್ ಹಾಕಿರೋದು. ಈ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಏನೇನು ಕ್ರಮ ಕೈಗೊಂಡಿದ್ದೀರಿ ಅಂತ ಪೊಲೀಸ್ ಇಲಾಖೆಗೆ ಪತ್ರವನ್ನ ಬರೆದಿದೆ. ಮಹಿಳಾ ಆಯೋಗ ಬರೆದಿರುವ ಪತ್ರದ ವಿವರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನು ಬಳಸಿ ನಿಂದನೆ ಮಾಡಲಾಗಿತ್ತು. ಭದ್ರಾವತಿಯ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಫೋನ್ನಲ್ಲಿ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಂತಹ ಸ್ಥಳಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಫೋನ್ ಮೂಲಕ ಬೆದರಿಕೆಯನ್ನು ಹಾಕಿರೋದು, ಕೀಳು ಮಟ್ಟದ ಭಾಷೆಯನ್ನ ಪ್ರಯೋಗಿಸಿ ನಿಂದನೆಯನ್ನ ಮಾಡಿರುವಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದಿದ್ದಾರೆ ಪೊಲೀಸ್ ಇಲಾಖೆಗೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ರಮವನ್ನ ಕೈಗೊಂಡಿದ್ದೀರಿ, ಇದಕ್ಕೆ ಉತ್ತರ ಕೊಡಿ, ಶೀಘ್ರದಲ್ಲಿ ಉತ್ತರವನ್ನ ಕೊಡಿ ಅಂತ ತಾಕೀತು ಮಾಡಿದ್ದಾರೆ. ಮೇಲಧಿಕಾರಿಗಳಿಗೂ ದೂರ ಮೇಲಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ಈ ಪ್ರಕರಣ ಸಂಬಂಧಪಟ್ಟ ಈಗ ಮೇಲಧಿಕಾರಿಗಳಿಗೂ ದೂರ ಮೇಲಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ಈ ಪ್ರಕರಣ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೂ ದೂರ ಮೇಲಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ಈ ಪ್ರಕರಣ ಸಂಬಂಧಪಟ್ಟ ಈಗ ಮೇಲಧಿಕಾರಿಗಳಿಗೂ ದೂರ ಮೇಲಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ಈ ಪ್ರಕರಣ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೂ ದೂರ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಇದೀಗ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ. ಆದರೆ ಈ ಒಂದು ದೂರಿನಲ್ಲಿ ಸಂಗಮೇಶ್ ಪುತ್ರ ಬಸವೇಶ್ ಹೆಸರೇ ಉಲ್ಲೇಖ ಆಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ನಿಜಕ್ಕೂ ಕೂಡ ಒತ್ತಡ ಹಾಗಾದ್ರೆ ಅಧಿಕಾರಿಯ ಮೇಲೂ ಕೂಡ ಬಂದಿದ್ಯಾ? ಏನೇನು ಬೆಳವಣಿಗೆ ಆಗಿದೆ ಈ ವಿಚಾರದಲ್ಲಿ? ಮಧುಕರ್, ಏನಂದ್ರೆ ಇಡೀ ಪ್ರಕರಣನೇ ಕೂಡ ಪ್ರಾರಂಭದಲ್ಲೇ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಲು ಏರಿದ್ದಂಗೆ ಒತ್ತಡದ ಮೂಲಕ ತಡೆ ಒಡ್ಡಲಾಗಿತ್ತು. ಯಾವಾಗ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನು ಬಿತ್ತರ ಮಾಡ್ತೋ ಅನಿವಾರ್ಯವಾದ ಪರಿಸ್ಥಿತಿ ಬಂತು. ಭದ್ರಾವತಿ ನಗರದಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಹಿಡಿದು ಪ್ರತಿಭಟನೆ ಮಾಡಿದ್ರು. ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಪ್ರಾರಂಭ ಮಾಡಿದ್ರು. ಇದು ರಾಜ್ಯಾದ್ಯಂತ ಖಂಡನೆಗೆ ಕಾರಣ ಆಯಿತು. ಸುವರ್ಣ ನ್ಯೂಸ್ ಪ್ರತಿ ಇಂಚಿಂಚನ್ನು ಕೂಡ ವರದಿ ಪ್ರಸಾರ ಮಾಡಿದ್ದಾಗೆ ಅನಿವಾರ್ಯವಾಯಿತು ಇವರಿಗೊಂದು ದೂರು ಕೊಡಬೇಕು ಅಂತ ಹೇಳಿ. ಈ ದೂರು ಕೊಡೋ ಹಿನ್ನೆಲೆಯಲ್ಲಿ ಇವತ್ತು ಹಿರಿಯ ಗಣಿ ವಿಜ್ಞಾನಿ ಏನಿದ್ದಾರೆ ಟಿ.ಕೆ. ನಾಯ್ಕ್ ಅವರು ಜೂನಿಯರ್ ಕೆಳಗಡೆ ಇರ್ತಕ್ಕಂತ ಜ್ಯೋತಿ ಅವರು ಸೀನಿಯರ್ ಜಿಯೋಲಾಜಿಸ್ಟ್ ಗಳಾಗಿರ್ತಕ್ಕಂತ ಪ್ರಿಯಾ ಅವರು ಇವ್ರನ್ನೆಲ್ಲರನ್ನೂ ಕೂಡ ಜೊತೆನಲ್ಲೇ ಕರ್ಕೊಂಡು ಬಂದಿದ್ದಾರೆ. ಅವತ್ತು ಘಟನೆಗೆ ಸಂಬಂಧಪಟ್ಟ ಒಂದು ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಆದ್ರೆ ಈಗ ಪೊಲೀಸ್ ಠಾಣೆಗೆ ಬಂದು ದೂರನ್ನು ನೀಡಿ ಮೊದಲು ದಾಖಲು ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಹೊರತುಪಡಿಸಿ ಮೊದಲೇ ಟೈಪ್ಡ್ ಕಾಪಿ, ಗಣಿ ವಿಜ್ಞಾನ ಇಲಾಖೆಯಲ್ಲೇ ಒಂದು ಟೈಪ್ಡ್ ಕಾಪಿಯನ್ನು ದೂರನ್ನ ರೆಡಿ ಮಾಡಿಕೊಂಡು ಅದನ್ನು ಇಲ್ಲಿ ತಂದು ಪೊಲೀಸರ ಮುಂದೆ ಒಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಒತ್ತಡ ಬಹಳ ಕೆಲಸ ಮಾಡಿದೆ ಅಂತ ಹೇಳಿ ದೂರಿನಲ್ಲೇ ಗೊತ್ತಾಗುತ್ತೆ. ಈಗ ಈ ದೂರು ಒಂದು 4 ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗಿದೆ. ಒಂದು ಗುಂಪುಗೂಡಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಕ್ ಬಂದಿದ್ರು ಅಂತ ಹೇಳಿ 119 ಸೆಕ್ಷನ್ ಅಡಿಯಲ್ಲಿ, ಹಾಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ 132 ಸೆಕ್ಷನ್, ಹಾಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಹೇಳಿ 352 ಸೆಕ್ಷನ್, ಹಾಗೂ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ 351/2 ಈ ಸೆಕ್ಷನ್ ಅಡಿನಲ್ಲಿ ಒಂದು ಪ್ರಕರಣವನ್ನು 7-8 ಜನ ಅಪರಿಚಿತರು ಈ ರೀತಿ ಗುಂಪುಗೂಡಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದಿದ್ರು, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಎಲ್ಲಿಯೂ ಕೂಡ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶನ ಹೆಸರನ್ನ ತಂದಿಲ್ಲ. ಆತ ಫೋನ್ ನಲ್ಲಿ ನನಗೆ ಅವಾಚ್ಯವಾಗಿ ಬೈದಿದ್ದ, ಆ ಫೋನ್ ಕರೆನಲ್ಲಿ ಈ ತರ ಆಯ್ತು ವ್ಯಕ್ತಿ ಅಂತ ಕೂಡ ಅವ್ರು ಎಲ್ಲೂ ಕೂಡ ಉಲ್ಲೇಖ ಮಾಡದೇ ಇರತಕ್ಕಂಥ ದೂರಿನಲ್ಲಿ ಉಲ್ಲೇಖ ಮಾಡದೇ ಇರೋದು ಯಾವ ರೀತಿ ಒತ್ತಡಕ್ಕೆ ಅಧಿಕಾರಿ ಒಳಗಾಗಿದ್ದಾರೆ, ಇಡೀ ಪ್ರಕರಣವನ್ನು ಆರಂಭಿಕ ಹಂತದಲ್ಲಿ ಮುಚ್ಚಿ ಹಾಕ್ಲಿಕ್ಕೆ ಯಾವೆಲ್ಲ ವ್ಯವಸ್ಥಿತವಾದ ಸಂಚು ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೊಂದು ನಿಜಕ್ಕೂ ದುರಂತ. ಒಬ್ಬ ಮಹಿಳಾ ಅಧಿಕಾರಿ ದಿಟ್ಟವಾಗಿ ಕೆಲಸ ಮಾಡಿದ್ರು ಕೂಡ
ಆಕೆಗೆ ಈ ರೀತಿ ಅವಾಚ್ಯ ಶಬ್ದಗಳನ್ನ ನಿಂದನೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು, ಅವರ ಮೇಲೆ ವಾಹನಗಳನ್ನು ಹತ್ತಿಕ್ ಬಂದಿದ್ರು ಅಂತ ಆ ಹೆಣ್ಣುಮಗಳು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅವ್ರೀಗ ದೂರನ್ನು ಕೂಡ ಸ್ವತಂತ್ರವಾಗಿ ಕೊಡುವ ಯಾವ ಪರಿಸ್ಥಿತಿನಲ್ಲೂ ಅವರಿಲ್ಲ. ಯಾರೋ ಬರೆದಿರ್ತಕ್ಕಂಥ ಟೈಪ್ಡ್ ಕಾಪಿಯನ್ನ ತಂದು ತಾರ್ಕಿಕ ಮಚ್ಚಿ ಒಪ್ಪಿಸ್ತಂತ ರೀತಿಯಲ್ಲಿ ಒಪ್ಪಿಸ್ತಾ ಇದ್ದಾರೆ. ಇಲ್ಲಿ ಯಾರ ಹೆಸರನ್ನ ಹಾಕ್ಬಾರ್ದು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ಇರೋ ಹಿನ್ನೆಲೆಯಲ್ಲಿ ಅದೇ ರೀತಿ ಆಗಿದೆ. ಪೊಲೀಸರು ಇನ್ನು ಇನ್ವೆಸ್ಟಿಗೇಷನ್ ನಲ್ಲಿ ನಾವು ಅದನ್ನು ಕಂಡುಹಿಡಿತೀವಿ ಅಂತ ಹೇಳಿ ಯಾವುದೋ ಒಂದು ದೊಡ್ಡ ಸಾಧನೆ ಮಾಡೋದ್ರ ರೀತಿಯಲ್ಲಿ ಕೊಡುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಮೇಲೆ ಪೊಲೀಸ್ ಇಲಾಖೆಯೂ ಕೂಡ ಇದರಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ, ಹಾಗೆ ಅವರ ಗಣಿ ಇಲಾಖೆಯು ಕೆಲಸ ಮಾಡ್ತಿದೆ. ಸರ್ಕಾರದ ಯಾವುದೋ ಪ್ರಭಾವಶಾಲಿಗಳ ಒತ್ತಡಕ್ಕೆ ಒಳಗಾಗಿ ಇಡೀ ಪ್ರಕರಣವನ್ನು ಆರಂಭಿಕ ಹಂತದಲ್ಲಿ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಬೇಡ ಮತ್ತು. ಓಕೆ, ಥ್ಯಾಂಕ್ ಯು ರಾಜೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.